ಹಲೋ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಇವತ್ತು ಒಬ್ಬರ ಹುಟ್ಟುಹಬ್ಬ. ಹೌದು, ಓಂಕಾರ್ ವಿಲೇಜ್ ಲೈಫ್ ಕನ್ನಡ ಬ್ಲಾಗ್ಸ್ ಅಂತ ಹೇಳಿಬಿಟ್ಟು ಅವ್ರ ID. ಅವರ ಮಗ ಓಂಕಾರ್ ಅವರ ಹುಟ್ಟುಹಬ್ಬ ಇವತ್ತು. ಓಂಕಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ, ನನ್ನ ಚಾನೆಲ್ ಕಡೆಯಿಂದ ಮತ್ತೊಂದು ಸಾರಿ ವಿಶ್ ಅ ವೆರಿ ಹ್ಯಾಪಿ ಬರ್ತ್ಡೇ ಓಂಕಾರ್. ಹಾಗೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು ಓಂಕಾರ್ ಅವರಿಗೆ ವಿಶ್ ಮಾಡಿರಿ, ಹಾಗೆ ಆಶೀರ್ವಾದ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ಸಾರಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಓಂಕಾರ್. ಯಾವಾಗಲೂ ನಗ್ನಗ್ತಾ ಇರು, ಎಲ್ಲ ನಿನ್ನ ಕನಸು ನನಸಾಗಲಿ. ಸ್ನೇಹಿತರೆ, ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ. ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ. ಸ್ನೇಹಿತರೆ, ಹಾಯ್ ಶ್ವೇತಾ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹೆಂಗದ್ರಿ ಎಲ್ಲರೂ? ನೋಡ್ರಿ, ನಾವಂತೂ ಆರಾಮಾಗಿದ್ದೀವಿ, ನೀವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀವಿ. ನಾನು ಶ್ವೇತಾ ಮಾರ್ಕೆಟಿಗೆ ಬಂದೀವಿ. ಬೆಳಗಿನ ಒಂದು 10:30 ಆಗೈತಿ ಈಗ. ಸೊ ಈಗ ಬಂದ್ವಿ. ಕಾಕಾರಿಗೆ ಇಲ್ಲೇ ಡ್ರಾಪ್ ಮಾಡತ್ತೀವಿ, ಅವರು ಹೊಂಟಾರ. ಆ್ಯಸ್ ಯೂಶುವಲ್ ತಮ್ಮನ ಕರ್ಕೊಂಡು ಬಂದಾನು. ನಾವೊಂದು ಕೆಲಸ ಐತಿ, ರಾಟೋಡ್ ಅಂಗಡಿಗೆ ಹೋಗಬೇಕು. ಹೋಗ್ದಂಗೆ ಗೊತ್ತಾಗ್ತೈತಿ ನಿಮ್ಗೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿ, ಸ್ವಲ್ಪ ಕಿರಾಣಿ ಎಲ್ಲ ತಗೋಬೇಕು. ಹಿಂಗಾಗಿ ಬಂದೇವು ನೋಡ್ರಿ. ಬರ್ರಿ ಅಡ್ಡಾಡೋಣ ಅಂತ. ಬಿಸಿಲಾಗೋರಾಗ ಮನೆ ಸೇರ್ಬೇಕಾಗೈತಿ, ಅದಕ್ಕೂ ಲಘು ಬಂದೇವಿ. ಯಾಕಂದ್ರೆ ಬಿಸಿಲಂತೂ ವಿಪರೀತ ಐತಿ. ನಮ್ದು ಹರಡ್ತಕ್ಕಂತೂ ವಿಪರೀತ ಐತಿ. ನಿಮ್ಮ ಊರಾಗಿನ ಬಿಸಿಲು ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ. ಈ ಒಂದು ಬೇಸಿಗೆ ಬಿಸಿಲಿಗೆ ಹೆದರಿ ಬೆಳಗ್ಗಿನ ಮಾರ್ಕೆಟಿಗೆ ಬಂದೇವು ನೋಡ್ರಿ ನಾವು. ಅಂದರೆ ಏನಪ್ಪ, ಒಂದು 10 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡ್ತೈತ್ರಿ. ಅದಕ್ಕೆ ಲಘುನ ಮುಗಿಸ್ಕೊಂಡು ಹೋದ್ರತಂತ ಬಂದೇವು ನೋಡ್ರಿ. ಇನ್ನೂ ಕೂಡ ನೋಡ್ತಾ ಇದ್ದೀರಿ ನೀವು, ಅಷ್ಟೊಂದು ರಶ್ ಇಲ್ಲ ಮಾರ್ಕೆಟ್. ಬೆಳಗ್ಗೆನೂ ಆದ್ದರಿಂದ ಅದ್ರಾಗ ಆಲ್ಮೋಸ್ಟ್ ಈ ಬಿಸಿಲಿಗೆ ಜನ ಹೊರಗೆ ಬೀಳಕ್ಕನ ಇದನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಮಗೆ ಡ್ರಾಪ್ ಮಾಡಿ ಅಂದ್ರೆ ನಮಗೆ ಮಾರ್ಕೆಟಿಗೆ ಬಿಟ್ಟು ತಮ್ಮ ಅವ್ನು ವರ್ಕಿಗೆ ಹೋದ. ನಮ್ಮದೆಲ್ಲ ಕೆಲಸ ಆದಮೇಲೆ ಬರ್ತೀನಿ ಪಿಕ್ ಮಾಡೋಕ್ಕಂತ ಹೇಳೋಣ. ಸೊ ಬರ್ರಿ, ನಾವು ಮೊದಲಿಗೆ ತರಕಾರಿಯಿಂದನೇ ಸ್ಟಾರ್ಟ್ ಮಾಡತ್ತೆ ನೋಡ್ರಿ. ಬರೋಕ್ಕಂದ್ರೆ ಫ್ರೆಶ್ ಆಗಿ ಇಲ್ಲೇ ಸೌತೆಕಾಯಿ, ಗಜ್ರಿ ಎಲ್ಲನೂ ಹಚ್ಚಿದ್ರು ಇವರು. ಸೊ ನೋಡಿದ ತಕ್ಷಣ ಬಿಡೋಕ್ಕಾಗಲಿಲ್ಲ, ಯಾಕಂದ್ರೆ ತಾಜಾ ಇತ್ತು ತರಕಾರಿ. ನನಗೆ ಈ ಥರ ಇದ್ರೆ ಅದು ಬಿಟ್ಟು ಹೋಗಕ್ಕೆ ಮನ್ಸಾಗಂಗಿಲ್ಲ ನೋಡ್ರಿ. ಅದಕ್ಕೆ ನಾನು ಕೂಡ ಇಲ್ಲಿ ಸೌತೆಕಾಯಿ, ಗಜ್ರಿ ತೊಗೊಳಕ್ಕಂದ್ರೆ ಜವಾರಿ ಚೌಳಿಕಾಯಿ ಅದಾವಂತಂದರು. ಸೊ ಎಲ್ಲ ಕೊಟ್ಟ ಬಿಡ್ರಿ ಅಂದೆ, ಯಾಕಂದ್ರೆ ಜವಾರಿ ಚೌಳಿಕಾಯಿ ಅಂದ್ರೆ ಭಾಳ ಇಷ್ಟ, ರುಚಿ ಕೂಡ ಚೆನ್ನಾಗಿರ್ತೈತಿ. ಅದನ್ನ ತೊಗೊಂಡು ನಾವು ಮತ್ತು ಮೇನ್ ನಮ್ಮ ತರಕಾರಿ ಮಾರ್ಕೆಟ್ ಈಗಿದು ನೋಡ್ರಿ. ಇದು ಕೆರೆ ಅಂಥೇಳಿ, ಮೊದಲು ಇದು ಭಾಳ ವರ್ಷಗಳ ಹಿಂದೆ ಇದು ಕೆರೆ ಇತ್ತಂತ. ನಂತರ ಇದೆಲ್ಲ ಕೆರೆ ಬತ್ತು ಹೋಗಿ ಈ ಥರ ಒಂದು ಮಾರ್ಕೆಟ್ ಏರಿಯಾ ಆಗೈತಿ. ಈಗ ಸಂಪೂರ್ಣವಾಗಿ ಇದನ್ನು ತರಕಾರಿ ಮಾರ್ಕೆಟ ಮಾಡಿಬಿಟ್ಟಾರು. ಯಾಕಂದ್ರೆ ಮೊದಲೆಲ್ಲ ಇಲ್ಲೇ ಬಟ್ಟೆ ಶಾಪ್ಸ್ ಎಲ್ಲ ಇದ್ದವು, ಬೇರೆ ಶಾಪ್ಸ್ ಇದ್ದವು, ಎಲ್ಲನೂ ತೆಗ್ಸ್ಯಾರ ನೋಡ್ರಿ. ತೆಗೆಸಿ ಸಂಪೂರ್ಣವಾಗಿ ಇದು ತರಕಾರಿ ಮಾರಾಟ ಮಾಡೋರಿಗೆ ತರಕಾರಿ ಒಂದು ಮಾರ್ಕೆಟ ಮಾಡಿಬಿಟ್ಟಾರ. ಹೀಗಾಗಿ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ವಿ. ಮತ್ತು ನಮ್ಗೆ ಎಲ್ಲನೂ ಇಲ್ಲೇ ಸಿಕ್ಬಿಡ್ತೈತೆ ಅಂತ ಹೇಳಿ, ತಾಜಾನ ಎಲ್ಲ ಹಳ್ಳಿಯವ್ರೂ ತೊಗೊಂಬಂದು ಹಚ್ಚಿರ್ತಾರೆ. ಹೀಗಾಗಿ ನನಗೂ ಎಲ್ಲ ತೊಗೊಳೋದಿತ್ತು, ಏನೂ ತರಕಾರಿ ಇರಲೇನೇ ಇಲ್ಲ, ಎಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರನ ಇಲ್ಲೇ ಬಂದೆ ನಾನು. ಸೊ ಬಂದ ತಕ್ಷಣ ತೊಗೊಳ್ತಾ ಇದ್ದೀನಿ ನೋಡ್ರಿ. ಮೆಣಸಿನ್ಕಾಯಿ ತೊಗೊಂಡೆ, ಹಾಗೆ ಈಗ ಟೊಮೆಟೊ ಕೇಳ್ತಾ ಇದ್ದೀನಿ. ಟೊಮೆಟೊ ತೊಗೊಂಡೆ. ನಂತರದಲ್ಲಿ ಹಾಗಲಕಾಯಿ ಚೆನ್ನಾಗಿದ್ದು ಜವಾರಿ, ಅದನ್ನು ತೊಗೊಂಡೆ. ಆಮ್ಯಾಗ ರೇಟ್ ಅಂತೂ ಸಿಕ್ಕಾಪಟ್ಟಿ ದುಬಾರಿ ಐತ್ರಿ. 100 ರೂಪಾಯಿ ಕೆಜಿನ ಎಲ್ಲನೂ. ನೀವು ಬೇಕಾದ ತೊಗೊಂಡ್ರು 100 ರೂಪಾಯಿ ಕೆಜಿನ ನೋಡ್ರಿ. 1/4 kg ತೊಗೊಂಡ್ರೆ 20 ರೂಪಾಯಿ 30 ರೂಪಾಯಿ ಹೇಳ್ತಾರೆ. ಅದ್ರಾಗ ಈ ಥರ ಹೀರೆಕಾಯಿ ಏನಂತೀರಿ ನೀವು, ಹಾಗಲಕಾಯಿ ಅವನು ಸ್ವಲ್ಪ ಸ್ಪೆಷಲ್ ಇದ್ದಿದ್ವಲ್ಲ, ಸ್ವಲ್ಪ ಕಾಸ್ಟ್ಲಿನ ಅದಾವೆ. ಮತ್ತು ಕ್ಯಾಬೇಜ್ ರೇಟ್ ಅಂತೂ ಕೇಳೋಂಗೇನೇ ಇಲ್ಲ. ಕ್ಯಾಬೇಜ್ ರೇಟು, ಲಿಂಬೆಹಣ್ಣಿನ ರೇಟು. ಲಿಂಬೆಹಣ್ಣು ಬೇಸಿಗೆ ಒಳಗೆ ಗೊತ್ತಲ್ಲ ರೇಟ್ ಹೆಂಗಿರ್ತದೆ ಅಂತೇಳಿ. ಮಾರ್ಕೆಟ್ನಾಗನ ಒಂದು 20 ರೂಪಾಯಿಗೆ 4-5 ಕೊಡಾಕತ್ತಾರ. ಮತ್ತು ನಾರ್ಮಲ್ ಇಲ್ಲೇ ಆಜು ಬಾಜು ಶಾಪ್ನಾಗಂತೂ 10 ರೂಪಾಯಿಗೆ ಒಂದು ಲಿಂಬೆಹಣ್ಣು ನೋಡ್ರಿ. ಮತ್ತು ಲಿಂಬೆಹಣ್ಣಂತೂ ಈ ಬ್ಯಾಸ್ಗಿಗೆ ಎಷ್ಟು ಇಂಪಾರ್ಟೆಂಟ್ ಐತೆ ಗೊತ್ತೈತೆ ನಿಮ್ಗೆ. ಶರ್ಬತ್ ಮಾಡೋಕೆ, ಪಾನಕ ಮಾಡೋಕೆ ಎಲ್ಲನೂ ಚಲೋ ಇರ್ತೈತಿ. ನಂತರದಲ್ಲಿ ಬೆಳ್ಳುಳ್ಳಿ ತೊಗೊಂಡೆ. ಬೆಳ್ಳುಳ್ಳಿ ಶುಂಠಿ ರೇಟೂ ಅದು ಗಗನಕ್ಕೆ ಹೋಗೈತಿ. 300 ರೂಪಾಯಿ ಕೆಜಿ, 200 ರೂಪಾಯಿ ಕೆಜಿ ಆಗೈತೆ ನೋಡ್ರಿ ಬೆಳ್ಳುಳ್ಳಿ. ಇವರು ಹಳ್ಳಿಯವರು ಸ್ವಲ್ಪ ಇಟ್ಕೊಂಡಿದ್ರು. 200 ರೂಪಾಯಿ ಕೆಜಿ ಅಂದ್ರೆ. ಸೊ ನಾನು ಒಂದು 1/2 kg ತೊಗೊಂಡೆ. ಜವಾರಿ ಇತ್ತು, ಒಂದು 1/2 kg ಬೆಳ್ಳುಳ್ಳಿ ತೊಗೊಂಡೆ. ಆಮ್ಯಾಗ ಇವರು ಅಜ್ಜ ತೋಟದಿಂದ ಅದೇ ಜಸ್ಟ್ ಬಂದು ಇಳಿಸಿದ್ರು. 10 ರೂಪಾಯಿಗೆ ಒಂದು ತೋತಾಪುರಿ ಕೊಟ್ಟರು. ನಾನಿಲ್ಲೇ ಒಂದು 5 ತೋತಾಪುರಿನ 50 ರೂಪಾಯಿ ಕೊಟ್ಟು ತೊಗೊಂಡೆ. ನಂತರದಲ್ಲಿ ಈಗ ಏನು ಮಾಡಬೇಕಪ್ಪ, ನಾವು ಹೋಗ್ತಾ ಇದ್ವಿ. ಮತ್ತು ಅಜ್ಜ ನೋಡ್ರಿ ಹೊಲದಾಗಿಂದ ಇಷ್ಟು ಚಂದ ಇದ್ವು ಅಂದ್ರೆ ಬದ್ನಿಕಾಯಿ ನೋಡಿದ್ರೆ ಬಿಡಾಕ ಮನಸ್ಸಾಗ್ಲಿಲ್ಲ ರೀ.
ಮುಳ್ಳು ಬದ್ನಿಕಾಯಿ. ಆಮೇಲೆ ಏನೈತಿ ಎಣ್ಗಾಯಿ ಮಾಡೋಕ್ಕಂತರೂ ಹೇಳಿ ಮಾಡಿಸಿದಂಥ ಬದ್ನಿಕಾಯಿ ಇತ್ತು. ಮತ್ತು ತೊಗೊಂಡ್ಬಿಟ್ಟೆ ನಾನು 1 kg ಎಣ್ಗಾಯಿ ಬದ್ನಿಕಾಯಿ ಮಾಡಿದ್ರಾಯ್ತು ಅಂಥೇಳಿ. ಎಲ್ಲನೂ ಏನೇನೋ ಮಾಡ್ಬೇಕಂತ ಹೇಳಿ ಎಲ್ಲನೂ ನಾನು ತರಕಾರಿನ ತೊಗೊಳ್ತಾ ಇದ್ದೀನಿ. ಬಟ್ ಯಾವುದು ನಾನು ಮಾಡೋಂಗಿಲ್ಲ ಇವನ್ನ. ಯಾಕೆ ಅನ್ನೋದು ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗ್ತೈತಿ. ಜಸ್ಟ್ ಎಲ್ಲ ತೊಗೊಂಡೆ ನಾನು ಅಷ್ಟೇ. ಮತ್ತು ಬೆಳ್ಳುಳ್ಳಿ ತೊಗೊಂಡೆ, ಬಟ್ ಶುಂಠಿನ ತೊಗೊಂಡಿರಲಿಲ್ಲ. ಯಾಕಂದ್ರೆ ಪೇಸ್ಟ್ ಖಾಲಿಯಾಗಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹೀಗಾಗಿ ಮತ್ತು ಶುಂಠಿ ನೆನಪಾಯಿತು, ಶುಂಠಿ ತೊಗೊಂಡೆ. ಮತ್ತು ಇದೆಲ್ಲ ವಿಡಿಯೋ ನನಗೆ ಹೆಲ್ಪ್ ಮಾಡಿದ್ದು ಶ್ವೇತಾ. ಸೊ ಆಕಿನೂ ತರಕಾರಿ ತೊಗೊಳೋದಿತ್ತು, ಅದ್ರ ಜೊತೆಗೆ ನಾ ವಿಡಿಯೋನೂ ತೊಗೊಂಡಿಲ್ಲ ನೋಡ್ರಿ. ಒಬ್ಬಕ್ಕೆ ಆದರೆ ಇದೆಲ್ಲ ಅಸಾಧ್ಯನ ನಿಮ್ಗೆ ಗೊತ್ತನ ಐತಿ. ಸೊ ಎಲ್ಲ ತರಕಾರಿ ಮುಗೀತೀಗ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರಾಠೋಡ್ ಪಾತ್ರೆ ಶಾಪಿಗೆ ಬಂದ್ವಿ. ಇಲ್ಲೇನ ಮೇನ್ ಕೆಲಸ ಇತ್ತು. ಏನಪ್ಪ ಅಂತಂದ್ರೆ ನನ್ನ ಗೃಹ ಪ್ರವೇಶಕ್ಕೆ ರಿಟರ್ನ್ ಗಿಫ್ಟ್ಸ್ ಅಂಥೇಳಿ ಸ್ಟೀಲ್ ಬೋಲ್ಸ್ ತೊಗೊಂಡಿದ್ದೆ. 100 ತೊಗೊಂಡಿದ್ದೆ ರೀ ನಾ ಟೋಟಲಾಗಿ. 100 ಒಳಗೆ ನಾನೇನು ಮಾಡಿದ್ದೆ ಅಂದ್ರೆ ಒಂದು 75ಗೆ ನೇಮ್ ಹಾಕ್ಸಿದ್ದೆ. ನನ್ನ ನೇಮು ಡೇಟು ಹಾಕ್ಸಿದ್ದೆ. ಅಂದ್ರೆ ನೆನಪು ಉಳಿಲಿ, ಯಾರಿಗೆ ಕೊಡ್ತೀನಿ ಅವರಿಗೆ ನೆನಪು ಉಳಿಲಿ ಅಂದ್ಬಿಟ್ಟು ಒಂದು 25 ಅಷ್ಟು ಅದು ಡೌಟ್ ಬಂದು ಅದನ್ನು ನಾನು ನೇಮ್ ಹಾಕ್ಸಿದ್ದಿಲ್ಲ. ಉಳಿದ್ರು ವಾಪಸ್ ಕೊಡೋಕೆ ಬರ್ತೈತೆ ಅಂದ್ರೆ ನೇಮ್ ಹಾಕ್ಸಿರೋರು ವಾಪಸ್ ತೊಗೊಳ್ಳೋದಿಲ್ಲ, ರಿಟರ್ನ್ ತೊಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಒಂದು 25 ಬಿಟ್ಟಿದ್ದೆ. ಅದಕ್ಕೆ ಅದು ಉಳ್ದಿದ್ದು ಹಂಗನೇ ಉಳ್ದಿತ್ತಲ್ಲ, ಹೆಸರು ಹಾಕ್ಸಿದ್ದನ ಇನ್ನೊಂದು ಸ್ವಲ್ಪ ಉಳ್ದಿತ್ತು ನನಗೆ. ಆಮೇಲೆ ಅದನ್ನು ಮನೆಯೊಳಗದು ಇವ್ರಿಗೆ ಕೊಡಾಕತ್ತೀನಿ ನಾನು. ಹೆಸರು ಹಾಕದೇ ಇರೋದು ಇವನ್ನ ರಿಟರ್ನ್ ಕೊಟ್ರಾಯ್ತಂತ ನಾನು ಇವತ್ತು ಬಂದೆ. ಅದ್ರ ಜೊತೆಗೆ ನನಗೆ ಟಿಫನದು ಪ್ಲೇಟ್ಸ್ ಮತ್ತು ಊಟದ ಪ್ಲೇಟ್ಸ್ ಸ್ವಲ್ಪ ಬೇಕಾಗಿತ್ತು. ಅಂದ್ರೆ ಕಟಾನ್ಕಟಿ ಇದ್ದವು, ಯಾರು ಬಂದರೆ ಇರಲಿಲ್ಲ. ಹೀಗಾಗಿ ಅವು ಬೋಲ್ಸ್ ಕೊಟ್ಟು ನಾನು ಏನು ಮಾಡತ್ತೀನಿ ಅಂದ್ರೆ ಟಿಫನಿಗೆ ಪ್ಲೇಟ್ಸ್ ನೋಡಕತ್ತೀನಿ, ಹಾಗೆ ಊಟಕ್ಕೂ ತಾಟು ನೋಡಕತ್ತೀನಿ. ಸೊ ಹಿಂಗೆ ಅದ್ರ ಬದಲಿ ಅದು ಅಮೌಂಟ್ ಅಂತೂ ಕೊಡೋಂಗಿಲ್ಲಲ್ಲ, ನಾವೇನಾದರೂ ತೊಗೊಳ್ಳೇಬೇಕು. ಸೊ ನನಗೇನು ನೀಡ್ ಐತಪ್ಪ ಅದನ್ನು ನೋಡಿದ್ರಾತಂತ ನಾನು ಇಲ್ಲೇ ನೋಡ್ತಾ ಇದ್ದೀನಿ ನೋಡ್ರಿ. ಹಾಗೇನ ತೊಗೊಂಡೆ, ಒಂದು 6 ಟಿಫನ್ ಪ್ಲೇಟ್ಸ್ ತೊಗೊಂಡೆ, ಒಂದು 6 ಊಟದ ಪ್ಲೇಟ್ಸ್ ತೊಗೊಂಡೆ ನೋಡ್ರಿ, ತಾಟು ತೊಗೊಂಡೆ. ಆಮೇಲೆ ಅವಕ್ಕೆ ಹೆಸರು ಕೂಡ ಹಾಕ್ಸ್ಕೊಂಡೆ. ನಂದು ಹೆಸರು ಹಾಕ್ಸಿ ಗೃಹ ಪ್ರವೇಶದ ಡೇಟನ್ನು ಹಾಕ್ಸಿದೆ ನೋಡ್ರಿ ನಾನು. ಆ್ಯಕ್ಚುಲಿ ಡಜನ್ ಅಂತ ಹೇಳಿ ತೊಗೊಂಡೆ, ಬಟ್ ಅಮೌಂಟ್ ಭಾಳ ಆಗ್ತದ, ಒಳ್ಳೆ ಕ್ವಾಲಿಟಿ ಸ್ಟೀಲ್ ಅಂತ. ಸೊ ಹೀಗಾಗಿ ಬ್ಯಾಡ್ ಬಿಡ ಅಂಥೇಳಿ ಮತ್ತು ಒಂದು ಹಾಫ್ ಅಷ್ಟು ತೊಗೊಂಡೆ, ಅಂದರೆ 6 ಪೀಸಸ್ ಅಷ್ಟು ತೊಗೊಂಡೆ ನಾನು. ಮತ್ತು ನಾನು ತೊಗೊಂಡು ಬಂದಂಥ 25 ಬೋಲ್ಸ್ ಏನಿತ್ತು ಅದನ್ನು ಕೊಟ್ಟೆ. ಅವರೊಂದು ನನಗೆ ಬಿಲ್ ಕಾಪಿ ಕೊಟ್ಟಿದ್ರು, ನೀವು ಯಾವಾಗ ರಿಟರ್ನಿಗೆ ಬರ್ತೀರಿ ಈ ಕಾಪಿ ತೊಗೊಂಡು ಬರ್ರಿ ಅಂತ. ಸೊ ಅದನ್ನು ಕೊಟ್ಟೆ ನೋಡ್ರಿ. ಇದು ಒಂಥರ ನಮ್ಮ ಅಂಗಡಿ ಇದ್ದಂಗನ, ನಾವು ಏನು ಬೇಕಂದ್ರೂ ಇದೇ ಶಾಪ್ ಒಳಗನ, ಅಂದ್ರೆ ಅವ್ವಾರಿಂದನೂ ಇದೇ ಶಾಪ್ ಒಳಗೆ ತೊಗೋತಾರೆ. ಸೊ ನಮಗೂ ಇದು ರೂಢಿ ಆಗಿಬಿಟ್ಟೈತಿ. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲೇ ಒಂದು ಪ್ಲಾಸ್ಟಿಕ್ಕದ ಶಾಪಿಗೆ ಬಂದೆ. ಮನೆಗೆ ಕೆಲವೊಂದು ಡಸ್ಟ್ಬಿನ್ಸ್ ಬೇಕಾಗಿತ್ತು, ಹಾಗೇನ ಮತ್ತು ಏನಪ್ಪ ಅಂದ್ರೆ 1-2 ಬುಟ್ಟಿನೂ ಬೇಕಾಗಿತ್ತು. ಮನೆ ಅಂದಮೇಲೆ ಬೇಕೇ ಬೇಕಲ್ರಿ, ಒಂದು ಇಲ್ಲಾಂದ್ರೆ ನಡೆಯಂಗಿಲ್ಲ. ನನ್ನವೆಲ್ಲ ಮೊದಲೆಲ್ಲ ಇದ್ದಿದ್ದು ಏನು ಮಾಡಿದೆ ನಾನು, ಏನು ಕಟ್ಟಿಡ್ತಾ ಇದ್ದೆಲ್ಲ ಅವ್ವಾರ ಮನೆಗೆ ಬಂದಿದ್ದೆ ನಾನು ಶಿಫ್ಟ್ ಆದಾಗ. ಸೊ ಬಳಕೆಗೆ ತೆಗಿಸ್ಬಿಟ್ಟಿದ್ದೆ ಅವನ್ನೆಲ್ಲನೂ. ಈಗ ನನಗೆ ಮತ್ತು ಹೊಸದಾಗಿ ಎಲ್ಲನೂ ತೊಗೋಬೇಕು. ಈಗ ಅವ್ರ ಮನೆಯಾಗಿಂದ ಹೆಂಗೆ ಇಸ್ಕೊಳಕ್ಕೆ ಬರ್ತೈತೆ ಹೇಳ್ರಿ. ಅದಕ್ಕೋಸ್ಕರ ಮತ್ತೆಲ್ಲನೂ ಹೊಸದು ಪರ್ಚೇಸ್ ಮಾಡೋದಾಗೈತೆ ನಾನು. ಅದಕ್ಕೋಸ್ಕರ ಮತ್ತು ನೋಡ್ರಿ ಈಗ ಬಟ್ಟೆಗೆ ಕ್ಲಿಪ್ಸ್ ತೊಗೊಂಡೆ, ಬಟ್ಟೆ ಹಾಕೋಕ್ಕೆ ಕ್ಲಿಪ್ಸ್ ಬೇಕಲ್ಲ ಒಣಗಿ ಹಾಕಲಿಕ್ಕೆ, ಅದನ್ನೆಲ್ಲ ತೊಗೊಂಡೆ. ಒಂದು ಸಣ್ಣದ ಮಿರರ್ ತೊಗೊಂಡೆ, ಕೆಲವೊಂದು ಥಿಂಗ್ಸ್ ಇದ್ದು ಅವನ್ನೆಲ್ಲ ತೊಗೊಳತ್ತೆ ನೋಡ್ರಿ. ಪ್ಲಾಸ್ಟಿಕ್ ಐಟಮ್ಸ್ ಅಂತಂದ್ರೂ ಯೂಸ್ ಮಾಡಬಾರ್ದು ಅಂದ್ರೂ ಕೆಲವೊಂದು ಬೇಕೇ ಬೇಕು ಪ್ಲಾಸ್ಟಿಕ್. ಎಲ್ಲನೂ ನಾವು ಸ್ಟೀಲ ತೊಗೋತೀವಿ ಹಂಗಿರಂಗಿಲ್ಲ, ಕೆಲವೊಂದು ಪ್ಲಾಸ್ಟಿಕನ್ನು ಯೂಸ್ ಮಾಡಬೇಕಾಕೈತಿ ಅನಿವಾರ್ಯದಿಂದ. ಆ ರೀತಿಯಾಗಿ ನನಗೇನೇನು ನೀಡ್ ಐತಿ ನಾನು ಅದನ್ನೆಲ್ಲನೂ ತೊಗೊಳ್ತಾ ಇದ್ದೀನಿ. ಹಾಗೆ ಇದು ಸಿಲಿಂಡ್ರ್ ಸ್ಟ್ಯಾಂಡ್ ನೋಡ್ರಿ, ಇದು ಇರಲಿಲ್ಲ ನನ್ನ ಹತ್ರ. ಸೊ ಎಲ್ಲನೂ ತೊಗೊಂಡೆ. ಇಲ್ಲೇನೂ 1000 ಮೇಲೆನೇ ಆಯಿತು, ಯಾಕಂದರೆ ಎಲ್ಲ ಒಳ್ಳೆ ಕ್ವಾಲಿಟಿದ ತೊಗೊಂಡೆ ನಾನು ಹೀಗಾಗಿ. ಆಮೇಲೆ ಇದೊಂದು ಬುಟ್ಟಿ ಬೇಕಾಗಿತ್ತು ನನಗೆ, ನಮ್ಮ ಡೈಲಿ ವೇರ್ ಬಟ್ಟೆನ ಇಟ್ಕೊಳ್ಳಿಕ್ಕೆ. ಅದೊಂದು ಸಿಕ್ತು. ಅದನ್ನು ಭಾಳ ಒಂದು 100 ರೂಪೀಸ್ ಮಾಡಿದೆ ನಾನು. ಅವರು ಪಾಪ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಸ್ವಲ್ಪ ಬಿಟ್ಟು ಕೊಟ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ಇದೊಂದಿಷ್ಟು ಮೇನ್ ನನ್ನ ಮನೆಗೆ ಶಾಪಿಂಗ್ ಆಗಿತ್ತು ನೋಡ್ರಿ. ಯಾಕಂದ್ರೆ ನಾನು ಈಗ ಆದಷ್ಟು ಬೇಗನೆ ಹೋಗೋಕ್ಕಿದ್ದೀನಿ ಮನೆಗೆ ಹೋಗಿ ಇರಾಕತ್ತೀವಿ ಮಾಡಾಕತ್ತೀವಿ ಅಂತಂದಮೇಲೆ ಎಲ್ಲನೂ ಬೇಕು, ಒಂದಿಲ್ಲಂದ್ರೂ ನಡೆಯಂಗಿಲ್ಲ. ಯಾವ್ದು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಅದನ್ನು ಮಾಡ್ಕೋಬೋದು, ಎಲ್ಲನೂ ಅಡ್ಜಸ್ಟೇಬಲ್ ಇರೋಂಗಿಲ್ಲ ಸ್ನೇಹಿತರೆ. ಕೆಲವೊಂದು ಥಿಂಗ್ಸ್ ಬೇಕೇ ಬೇಕಾಗ್ತವೆ ಒಂದು ಲೈಫ್ ಲೀಡ್ ಮಾಡಬೇಕಂದ್ರೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಈಗೇನೈತಿ ತಮ್ಮ ಇಲ್ಲೇ ವೆಹಿಕಲ್ ತೊಗೊಂಡು ಬಂದಾನ, ಈಗ ಗಾಡಿ ಒಳಗೆ ಹಾಕ್ಕೊಂಡು ಮನೆಗೆ ಹೋಗೋದಂತ ಹೇಳಿ ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ಇವತ್ತಿನ ಒಂದು ಶಾಪಿಂಗ್ ಇತ್ತು. ಇದ್ರ ಜೊತೆಗೆ ನಮ್ಮ ತನು ಪುಟಾಣಿ ಕಲ್ಲಂಗಡಿ ಹಣ್ಣು ಹೇಳಿದಾಳೆ. ಸೊ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಹೋಗ್ಬೇಕು ನಾವು. ಇಲ್ಲೇ ಮಾರ್ಕೆಟ್ ಒಳಗೆ ನೋಡಿದ್ವಿ, ಅಷ್ಟೊಂದು ಏನು ಇದು ಅನ್ನಿಸ್ಲಿಲ್ಲ.
ಸೊ ಹೋಗ್ತಾ ನಾವು ಮೂರೊಳಗೆ ತೊಗೊಂಡ್ವಿ ನೋಡ್ರಿ, ಮೂರಿಗೆ ಬಂದ್ವಿ. ಇಲ್ಲೇ ಮೂರೊಳಗೆ ತೊಗೊಂಡೆ, ಚೆನ್ನಾಗಿರ್ತೈತಿ. ಇಲ್ಲೇ ಮೊನ್ನೆ ಒಂದು ದಿವ್ಸ ಓದಿದ್ವಿ, ಟೇಸ್ಟಿಯಾಗಿತ್ತು. ಹೀಗಾಗಿ ಇಲ್ಲೇ ಬಂದು ತೊಗೊಳ್ತಾ ಇದ್ದೀನಿ. ಟ್ರೇ ಹೇಳ್ತಾ ಇದ್ದೆ ನೋಡಿ, ಇದು ಟ್ರೇ ಇದು ಸೇಮ್ ಅಲ್ಲ, ದೊಡ್ಡದೈತದ ಟ್ರೇ. ನನಗೆ ಕಡಿಮೆಗೆ ಸಿಕ್ತು ಅಂತ ಖುಷಿ ಆಯಿತು. ಸೊ ಇದನ್ನೆಲ್ಲ ತೊಗೊಂಡು ಮಜ್ಜಿಗೆ ತೊಗೊಳಕ್ಕೆ ಹೊಂಟೇವಿ. ಮಜ್ಜಿಗೆ ನಮ್ಮ ಧಾರವಾಡದ ರಾಮ್ ರಹೀಮ್ ಭಾಳನ ಫೇಮಸ್ಸು. ಆ ಒಂದು ಅಂಗಡಿಗೆ ಹೋಗ್ತಾಯಿದ್ವಿ ನೋಡಿರಿ. ಇಲ್ಲಿ ಕೆಳಗಡೆ ಬರ್ತೈತೆ ಸ್ವಲ್ಪದ, ಮಾಳ್ಮಟ್ಟಿ ಕೆಳಗಡೆ ಎಮ್ಮಿಕೆರೆ ಅಂತೀವಲ್ಲ, ಎಮ್ಮಿಕೆರೆಗೆ ಕೆಳಗಡೆ ಬರ್ತೈತಿ. ಸೊ ಇದು ಒಂದು ಮೊದಲು ಕೆರೆನೇ ಇತ್ತಂತ ನೋಡ್ರಿ, ಭಾಳ ಅಂದ್ರೆ ಭಾಳ ವರ್ಷಗಳ ಹಿಂದೆ ಕೆರೆನೇ ಇತ್ತಂತ. ಮತ್ತು ಇಲ್ಲಿ ಜಾಸ್ತಿ ಎಮ್ಮಿಗಳೇ ಇರ್ತಿದ್ವು ಅಂತಂದರೆ, ಇಲ್ಲಿ ಗೌಳಿಗಲ್ಲಿ ಸಮೀಪ ಇರೋದ್ರಿಂದ ಅವರು ಒಂದು ಎಮ್ಮೆ ದನ ಅಂತ ಏನು ಹೇಳ್ತೀವಿ ಅವನ್ನೆಲ್ಲನೂ ಇಲ್ಲೇ ಕರ್ಕೊಂಬರ್ತಿದ್ರಂತೆ ಈ ಒಂದು ಕೆರೆಗೆ. ಸೊ ಅವಾಗಿಂದನೂ ಜಾಸ್ತಿ ಎಮ್ಮೆ ಇರುವಂಥ ಕೆರೆ ಇರೋದ್ರಿಂದ ಅದಕ್ಕೆ ಒಂದು ಎಮ್ಮೆ ಕೇರಿ ಅಂತೇನೋ ಒಂದು ಹೆಸರು ಬಂತು ಅಂತ ಒಂದು ಏನೋ ಹಿಸ್ಟ್ರಿ ನಮಗೆ ಹೇಳಿದ್ದಪ್ಪ. ಆ ಥರ ಅಲ್ಲೇನ ಐತದ ರಾಮ್ ರಹೀಮ್. ನಾವೇನಾದರೂ ಮಜ್ಜಿಗೆ ಗಿಜ್ಜಿಗೆ ಬೇಕಾದ್ರೆ ಅಲ್ಲೇ ಹೋಗಿ ತೊಗೊಂಡು ಬರ್ತೀವಿ. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇದೊಂದಿಷ್ಟು ಕ್ಲಿಪ್ಪಿಂಗ್ಸು ನಾವು ಏನು ಬೆನಕಟ್ಟಿಗೆ ಹೋಗಿದ್ವಿ, ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬಂದ್ವಿ. ನೋಡಿದ್ರಿ ನೀವು ಅವತ್ತಿನ ದಿವಸ ಸಾಯಂಕಾಲದ ಇದೊಂದಿಷ್ಟು ಕ್ಲಿಪ್ಪಿಂಗ್ಸ್ ಉಳಿದಿತ್ತು. ಅಪ್ಪಗೆ ಬೆಲ್ಟ್ ಬೇಕಾಗಿತ್ತು. ಸೊ ಸೀದಾ ಮಾರ್ಕೆಟಿಗೆ ಬಂದು ಅಪ್ಪಗೆ ಬೆಲ್ಟ್ ಕೊಡಿಸ್ತಾ ಇದ್ದೆ ನಾನು, ಚಲೋದು ಲೆದರಿಂದ ನೋಡಿ. ಮತ್ತು ತಮ್ಮಗೂ ಒಂದು ಬೇಕಂದಿದ್ದ, ದೊಡ್ಡ ತಮ್ಮಗೆ. ಸೊ ಇಬ್ಬರಿಗೆ ಒಂದೊಂದು ಲೆದರ್ ಬೆಲ್ಟನ್ನು ನಾವಿಲ್ಲೇ ಪರ್ಚೇಸ್ ಮಾಡಕತ್ತೀವಿ ನೋಡಿರಿ. ವಿಡಿಯೋ ಲೆಂದಿ ಆಗ್ತೈತೆ ಅಂಥೇಳಿ ಅಲ್ಲಿಗೆ ನಾನು ಕಟ್ ಮಾಡಿದ್ದೆ. ಬಟ್ ನನಗಿದು ಒಂದು ಒಳ್ಳೆ ಒಂದು ಕ್ಲಿಪ್ಪಿಂಗ್ ಅನ್ನಿಸ್ತು, ಯಾಕಂದರೆ ಅಪ್ಪನ ಜೊತೆ ಶಾಪಿಂಗ್ ಮಾಡಿರಲಿಲ್ಲ, ಭಾಳ ದಿವಸ ಆಗಿತ್ತು. ಸೊ ಇದನ್ನು ಮಿಸ್ ಮಾಡೋದು ಬೇಡ, ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹೀಗಾಗಿ ಇದನ್ನು ಈ ಒಂದು ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ನಾವೀಗ ಅಪ್ಪಗೊಂದು ಮತ್ತು ನನ್ನ ದೊಡ್ಡ ತಮ್ಮಗೊಂದು ಬೆಲ್ಟ್ ತೊಗೊಂಡು ಹೋಗ್ತೇವೆ ನೋಡಿರಿ. ಇದು ಅವತ್ತಿಂದ ಇಷ್ಟ ಕ್ಲಿಪ್ಪಿಂಗ್ಸ್ ಇತ್ತು ನೋಡಿರಿ. ಆನ್ಲೈನ್ ತೊಗೋಬೇಕಂದ್ವಿ, ಬಟ್ ಅದು ಸರಿ ಬರೋಂಗಿಲ್ಲಪ್ಪ, ಬೇಡ ಅಂಥೇಳಿ ನಾನು ಮಾರ್ಕೆಟಿಗೆ ಕರ್ಕೊಂಬಂದಿದ್ದೆ. ಹಾಯ್, ಏನು ಮಾಡತ್ತೀರಿ? ಕೊಂತೀರಿ? ಪೊಲೀಸರು ಬೇಡ ಹತ್ತಲಿಲ್ಲ? ಅಯ್ಯೋ ಅಯ್ಯೋ, ಕರ್ಸುನ್ ತಡಿ, ಕರ್ಸುನ್ ಭಾಳ ಹಠ ಮಾಡತ್ತೀನಿ ನೀನು. ಕರ್ಸುನ್ ತಡಿ, ಮತ್ತೆ ಹಠ ಮಾಡ್ತಿ? ಹೇಳ್ದ ಕೇಳ್ತಿಲ್ಲ? ಎಲ್ಲಿ ಹೊಂಟಿರಿ ಈಗ? ಎಲ್ಲಿ ಹೊಂಟ್ರಿ? ಸ್ವಾಮಿಗೆ. ಅಷ್ಟು ಗದ್ಲಿಲ್ಲಲ್ಲ, ಭಾಳ ರಶ್ ಇಲ್ಲ.
ಹಾಂ ದರ್ಶನ ಆಯಿತು, ಅಷ್ಟೇನು ಗದ್ಲಿಲ್ಲ, ಆರಾಮಾಗಿ ದರ್ಶನ ಆಯ್ತು ಮಸ್ತಾಗೆ. ಅದಲ್ವ ತಾನು ಸ್ವಾಮಿ ಎರಡು ಸಲ ಹೋದ್ಲಕ್ಕಿ. ಅವ್ರ ಅಪ್ಪನ ಜೊತೆ ಒಂದು ಸಲ ದರ್ಶನ ಆಯ್ತು, ನಮ್ಮ ಜೊತೆ ಒಂದು ಸಲ ಆಯ್ತು. ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತಮ್ಮಾಗ ವೇಟ್ ಮಾಡತ್ತೀವಿ, ಆ ಕಡೆ ಪಾರ್ಕ್ ಮಾಡ್ಯಾರ ಗಾಡಿ, ಇನ್ನೇನು ಹೊರಡೋದು ಅಂತ ಹೇಳಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಆಯ್ತು ನೋಡ್ರಿ ಆಗಲೇ. ಆದ್ರೆ ಮನ್ಸಿಗೆ ಆರಾಮ್ ಅನ್ನಿಸ್ತು ನೋಡ್ರಿ. ಒಂದು ಸ್ವಲ್ಪ ಏನೋ ಬೇಜಾರು ಅನಿಸ್ಬಿಟ್ಟಿತ್ತು ಇಲ್ಲಿ ಬರ್ಲಾರ್ದಕ್ಕೆ. ಮನಸ್ಸಿಗೆ ನೆಮ್ಮದಿ ಸಮಾಧಾನ ಎಲ್ಲ ಆದಂಗಾತು. ಇನ್ನು ಹೊರಡೋಣ ಸ್ನೇಹಿತರೆ. ಧಾರವಾಡ ಸುತ್ತಮುತ್ತಲ ಯಾರದಿರಿ ಅಥವಾ ಇನ್ನೂ ಯಾರು ಇಲ್ಲಿ ಬಂದಿಲ್ಲ, ಒಂದ್ಸರಿ ಬಂದು ನೋಡ್ರಿ. ಮಸ್ತ್ ಐತ್ರಿ ಪ್ರಕೃತಿ, ದೇವಸ್ಥಾನ ಚೆನ್ನಾಗೈತಿ, ಮನಸ್ಸಿಗೆ ಹಿತ ಅನ್ನಿಸ್ತೈತಿ ನೋಡ್ರಿ. ತಪ್ಪದ ಬರ್ರಿ, ಭೇಟಿ ಕೊಡ್ರಿ. ನಮ್ಮ ನುಗ್ಗಿಕೇರಿ ಹನುಮಂತ ದೇವರ ದರ್ಶನ ಮಾಡಿಕೊಡ್ರಿ. ಹೌದಲ್ವಾ? ಬಾಯ್ ಶ್ವೇತಾ. बादल
ಸ್ನೇಹಿತರೆ ರಿಲಯನ್ಸ್ ಬಂದ್ವಿ ನೋಡ್ರಿ. ಕಲ್ಲಂಗಡಿ ಅಂದ್ಲ ನಮ್ಮ ತನು, ಕಲ್ಲಂಗಡಿ ತೊಗೊಂಡೇವಿ. ಕೆಲವೊಂದು ಮತ್ತು ಥಿಂಗ್ಸ್ ತೊಗೊಂಡೆ. ಇದೊಂದು ಮೂಗ್ ತೊಗೊಂಡೆ. ರಿಲಯನ್ಸ್ ಕೋರ್ಟ್ ಸರ್ಕಲ್ಗಿರುವಂಥ ರಿಲಯನ್ಸ್ ನೋಡ್ರಿ ಇದು. ಇಲ್ಲಿಗೆ ಬಂದಿದ್ದೆ ನಾನು. ಮಾರ್ಕೆಟಿಗೆ ಹೋಗಲಿಲ್ಲ ಸ್ನೇಹಿತರೆ, ಒಂದೆರಡು ಐಟಮ್ಸ್ ಇತ್ತು, ಇಲ್ಲೇ ತೊಗೊಂಡ್ವಿ. ಮನೆಗೆ ಹೋಗ್ತೇವೆ ಸೀದಾ. ಪಪ್ಪ ಬಂದರು ನೋಡ್ರಿ, ತಮ್ಮ ಬಂದ. ಹೋಗೋಣ್ರಿ ಫ್ರೆಂಡ್ಸ್, ಈಗ ಎಲ್ಲ ತೊಗೊಂಡು